अपंग व्यक्तींसाठी कार्यरत असलेल्या MRW, VRW आणि URW मानधन कार्यकर्त्यांना किमान वेतन लागू करण्याच्या मागणीसाठी सोमवारी अपंग कार्यकर्त्यांच्या संघटनेच्या वतीने हलगा येथे आंदोलन करण्यात आले. कर्नाटक राज्यात अपंग व्यक्ती व ज्येष्ठ नागरिक सक्षमीकरण विभागाच्या अखत्यारीत सुमारे 6,860 तालुका बहुउद्देशीय पुनर्वसन कार्यकर्ते, ग्रामीण पुनर्वसन कार्यकर्ते तसेच शहरी पुनर्वसन कार्यकर्ते मानधनाच्या आधारावर सेवा बजावत आहेत. सुरुवातीच्या काळामध्ये 750 रुपयांपासून सुरू झालेले मानधन सातत्यपूर्ण आंदोलनाच्या परिणामी 1,500 रुपये, 3,000 रुपये, 6,000 रुपये, 2,000 रुपये आणि सध्या 10,000 रुपयांपर्यंत वाढवले आहे. इतके कमी मानधन मिळत असतानाही हे कार्यकर्ते गेल्या 18 वर्षांपासून अत्यंत प्रामाणिकपणे सेवा देत आहेत, असे निवेदनात नमूद करण्यात आले आहे. ನಾವು 17 ವರ್ಷ 18 ವರ್ಷದಿಂದ ಬರೀ 750 ಗೌರವಧನ ಕಾರ್ಯಕರ್ತರ ಕೆಲಸ ಮಾಡ್ತಾ ಇದೀವಿ. ನಮ್ಮ ರಾಜ್ಯದಲ್ಲಿ ಇರುವಂತ ವಿಕಲಚೇತನರ ಬಾಂಧವಕ್ಕೂ ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೆಲಸ ಮಾಡಿರುವಂತ ಎಲ್ಲ ವಿಕಲಚೇತನರಿಗೆ ಸರ್ಕಾರ ಇರುವಂತ ಸೌಲಭ್ಯ ನಾವು ಮನೆ ಬಾಗಿಲಿಗೆ ತಲುಪಿಸ್ತಾ ಇದೀವಿ. ನಾವು 18 ವರ್ಷದಿಂದ ಕೆಲಸ ಮಾಡುತ್ತಾ 750 ರೂಪಾಯಿ ಇಂದ ಹಿಡಿದು ಇವತ್ತು 10,000ಕ್ಕೆ ನಾವು ಕೆಲಸ ಮಾಡ್ತಾ ಇದೀವಿ. ನಾವು ರಾಜ್ಯ ಸರ್ಕಾರಕ್ಕೆ ನಮ್ಮ ಮನವಿ, ನಮಗೂ ಮಕ್ಕಳಿದಾವೆ, ನಮಗೂ ವಿದ್ಯಾಭ್ಯಾಸ, ನಮ್ಮ ಮಕ್ಕಳಿಗೂ ಒಳ್ಳೆಯ ವಿದ್ಯಾಭ್ಯಾಸ ಇವತ್ತಿನ ಬೆಲೆ ಏರಿಕೆ ಆಗಿದ್ದರಿಂದ ದಯಮಾಡಿ ನಮ್ಮ ಈ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗೆ ನಾವು ಮತ್ತೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಸಚಿವರಿಗೆ ದಯಮಾಡಿ ಕೈ ಮುಗಿದು ಎಲ್ಲ ನಮ್ಮ 7,000 ಕಾರ್ಯಕರ್ತರ ಬಂಧು ಪರವಾಗಿ ದಯಮಾಡಿ ನಮ್ಮ ಕನಿಷ್ಠ ವೇತನದಲ್ಲಿ ಜಾರಿಗೊಳಿಸಬೇಕಾಗಿ ಈ ಮೂಲಕ ನಾವು ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದೀವಿ. ನನ್ನ ಹೆಸರು ಸುರೇಶ್ ನಾಯ್ಕ ಅಂತೇಳಿ ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆಯಿಂದ ಸತತವಾಗಿ ಹೋರಾಟ ಮಾಡ್ತಾ ಇದೀವಿ. ಆದ್ರೆ ಸರ್ಕಾರ ಯಾಕೆ ನಮಗೆ ಈ ತರ ಸ್ಪಂದಿಸ್ತಾ ಇಲ್ಲ ಅನ್ನೋದೇ ದೊಡ್ಡ ವಿಚಾರ ಆಗಿದೆ. ದಯಮಾಡಿ ಮತ್ತೊಮ್ಮೆ ಎಲ್ಲರ ಪರವಾಗಿ ಕೇಳ್ತಾ ಇದ್ದೀರಿ, ದಯಮಾಡಿ ನಿಮ್ಮ ಕೈ ಕಾಲು ಬಿಟ್ಬಿಟ್ಟು ನಾವು ನಮಗೆ ಕನಿಷ್ಠ ವೇತನ ಮಾಡಬೇಕಾಗಿ ಮತ್ತೊಮ್ಮೆ ಒಂದ್ಸರಿ ಕೇಳ್ಕೊತಾ ಇದೀವಿ. ಸರ್ 18 ವರ್ಷ ಆಯ್ತು ನಾವು ಕೆಲಸ ಮಾಡ್ತಿರೋದು. 18 ವರ್ಷದಿಂದ ನಾವು 18 ವರ್ಷ ಸತತವಾಗಿ ಈ ಒಂದು ಪ್ರತಿಭಟನೆ ಬೆಂಗಳೂರು, ಮೈಸೂರು ಇಂಥ ಜಾಗ ಹೋಗಿಲ್ಲ ಅಂತಲ್ಲ. ನಾವು ಇಂಥ ಮುಖ್ಯಮಂತ್ರಿಗೆ, ನಾವು ಸಚಿವರಿಗೆ ಮನವಿ ಪತ್ರ ಕೊಟ್ಟರು ಕೂಡ ಯಾವುದೇ ಆದವರು ನಮ್ಮ ಒಂದು ಸ್ಪಂದನೆ ಮಾಡ್ತಾ ಇಲ್ಲ. ನಾವು ವಿಕಲಚೇತನ ಬಾಂಧವರು ಕಟ್ಟಕಡೆಯ ಒಂದು ಇದಾಗಿದೆ ನಾವು. ಹಾಗಾಗಿ ದಯಮಾಡಿ ನಮಗೆ ಕನಿಷ್ಠ ವೇತನ ಮಾಡಲೇಬೇಕಾಗಿ ಈ ಮೂಲಕ ಕೇಳ್ಕೊತಾ ಇದೀವಿ. ಬರೇ ನಾವು ಹಳ್ಳಿಯಲ್ಲಿ 5 ಕಿಲೋಮೀಟರ್ 10 ಕಿಲೋಮೀಟರ್ ಅಂಗವಿಕಲರಿದ್ರು ಕೂಡ ನಾವು ನಡ್ಕೊಂಡು ಹೋಗಿ ಸರ್ಕಾರದ ಒಂದು ಸೌಲಭ್ಯ ಅವರು ಮನೆ ಬಾಗಿಲಿಗೆ ತಲುಪ್ತಾ ಇದೀವಿ. ನಾವು ಇವರು ಸರ್ಕಾರ ಮಾಡುವಂತ, ಇಲಾಖೆ ಮಾಡುವಂತ ಕೆಲಸ ನಾವು ಇವತ್ತು ಅಲ್ಪ ಒಂದು ಗೌರವಧನಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಆ ಸರ್ಕಾರನು ಮೆಚ್ಕೊಬೇಕು, ಇಲಾಖೆಯನ್ನು ಮೆಚ್ಕೊಂಡು ಇಲಾಖೆ ಸಚಿವರು ತತ್ಕ್ಷಣವಾಗಿ ನಮಗೆ ಈ ಒಂದು ಗೌರವಧನ ಬಿಟ್ಟು ಕಾಯಮಾತಿ ಅಥವಾ ಕನಿಷ್ಠ ವೇತನಕ್ಕೆ ಕೂಡಿಸಲೇಬೇಕಾಗಿ ಈ ಮೂಲಕ ಎಲ್ಲರೂ ನಮ್ಮ ನವ ಕರ್ನಾಟಕ ವೇದಿಕೆ ಮೂಲಕ ಮಾಧ್ಯಮ ಮಿತ್ರರಿಗೆ ನಮ್ಮ ಎಲ್ಲರ ಪರವಾಗಿ ಕೇಳ್ಕೊತಾ ಇದೀವಿ. ದಯಮಾಡಿ ನೀವು ನಮ್ಮ ಮಿತ್ರರು ಪ್ರಸಾರ ಮಾಡಿ. ಹಾಗಾಗಿ ಇಲ್ಲಿವರೆಗೂ 18 ವರ್ಷವರೆಗೂ ನಮ್ಗೆ ಎಷ್ಟಾದ್ರೂ ಒಂದು ಎಲ್ಲ ಯಾವ ಟಿವಿಯಲ್ಲೂ ಕೂಡ ನಮ್ಮ ಈ ಕಾರ್ಯವನ್ನು ಪ್ರಸಾರ ಮಾಡಿಲ್ಲ. ಹಾಗಾಗಿ ನಮ್ಮ ಈ ಒಂದು ಪ್ರತಿಭಟನೆಯನ್ನು ಪ್ರಸಾರ ಮಾಡಿ ಅಂತೇಳಿ ಮಾಧ್ಯಮ ಮಿತ್ರರಿಗೆ ನಮ್ಮಿಂದ ಮನವಿ ಮಾಡ್ಕೊತಾ ಇದೀವಿ. ಇದು ಸರ್ಕಾರ ಮುಟ್ಟೋ ತನಕ ದಯಮಾಡಿ ಸರ್ಕಾರ ಮುಟ್ಟೋ ತನಕ ಮಾಡಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದೀವಿ. ನಾವು 17 ವರ್ಷದಿಂದ ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. 750 ರೂಪಾಯಿಯಿಂದ ನಮ್ಮ ಗೌರವಧನ ಶುರು ಮಾಡಿದ್ದು ಇಲಾಖೆ ಶುರು ಆದಾಗ. ಈಗ ನಮ್ಗೆ 9,000 ಇತ್ತು. ಕಳೆದ ಏಪ್ರಿಲ್ ನಲ್ಲಿ ನಾವು ಶ್ರೀರಂಗಪಟ್ಟಣದ ದೇವಸ್ಥಾನದಿಂದ ಹೊಸ DC ಆಫೀಸ್ ವರ್ಗುನು ಕೂಡ ಪಾದಯಾತ್ರೆ ಮಾಡಿರ್ತೇವೆ. 3 ದಿನ ಸತತವಾಗಿ ಪಾದಯಾತ್ರೆ ಮಾಡಿ 6 ದಿನ DC ಆಫೀಸ್ ಮುಂದೆ ಕೂತಿರ್ತೇವೆ. ಆದ್ರೂ ಕೂಡ ನಮ್ಗೆ ಏನು ಹೆಚ್ಚಳ ಏನು ಮಾಡಿರಲ್ಲ. ಅದಾದ್ಮೇಲೆ ಮತ್ತೆ ಅಧಿವೇಶನದಲ್ಲಿ ಕೆಲವೊಬ್ರು ಶಾಸಕರೆಲ್ಲ ಮಾತನಾಡಿದ ಮೇಲೆ ನಮಗೆ 1,000 ರೂಪಾಯಿಯನ್ನ ಅಂಗನವಾಡಿ ಕಾರ್ಯಕರ್ತರ ಜೊತೆ ಅವ್ರಿಗೆ ಮಾಡಿದೀವಿ, ಹಾಗಾಗಿ ಇವ್ರಿಗೂ ಮಾಡ್ತೀವಿ ಅನ್ನೋ ತರ ಮಾಡಿದ್ದಾರೆ. ನಮ್ಮ ಸ್ಪೀಕರ್ ಸಾಹೇಬ್ರು ಹೇಳಿದ್ರು ಕೂಡ ವಿಶೇಷ ಸಂಗತಿ ಅಂತ ಪರಿಗಣನೆ ಮಾಡಿ ನಮ್ಗೆ ಕನಿಷ್ಠ ವೇತನ ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿವರೆಗೂ ನಮ್ಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಹಾಗಾಗಿ ನಾವು ಧರಣಿಗೆ ಕೂತಿದ್ದೇವೆ ಇಲ್ಲಿ. ಮುಖ್ಯಮಂತ್ರಿ ಅವರು ಅಪೋಸಿಷನ್ ಅಲ್ಲಿ ಇದ್ದಾಗ, ಅಪೋಸಿಷನ್ ಲೀಡರ್ ಇದ್ದಾಗ ಅವ್ರು ಬಂದು ಹೇಳಿದ್ರು, ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಧರಣಿ ಕೂತಾಗ ಹೇಳಿದ್ರು, ನಾನು ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಿ, ನೀವು ದೇವರ ಮಕ್ಕಳು ಇದ್ದ ಹಾಗೆ ನೀವು ಆಶೀರ್ವಾದ ಮಾಡಿದ್ರೆ ನನಗೆ ಗೆದ್ದು
ಮುಖ್ಯಮಂತ್ರಿ ಆದ್ರೆ ನಿಮ್ಗೆ ಕನಿಷ್ಠ ವೇತನ ಎಲ್ಲ ಖಾಯಮಾತಿನೇ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿವರೆಗೂ ಅವರು ಏನನ್ನೂ ಕೂಡ ಮಾಡಿರೋದಿಲ್ಲ. ಯಾಕೆಂದ್ರೆ ಸರ್ ಇವಾಗ ನಮಗ್ ಕೊಡ್ತಾ ಇರೋದು 9,000 10,000 ಗೌರವಧನ ಕೊಡ್ತಾ ಇದ್ದಾರೆ. ಈ ಗೌರವಧನದಲ್ಲಿ ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ಬೇಕೋ ಬೇಡವೋ, ಮನೆ ಬಾಡಿಗೆ ಕಟ್ಟಬೇಕಾ, ರೇಷನ್ ತರಬೇಕಾ, ಮಕ್ಕಳಿಗೆ ಓದಿಸ್ಬೇಕಾ, ಅಥವಾ ನಾವ್ ಜೀವನ ಮಾಡೋದನ್ನ ನಿಲ್ಲಿಸ್ಬೇಕಾ? ಜೀವನ ಬದುಕು ಹೇಗ್ ನಡೆಸ್ಬೇಕು? ನಾವು 10,000ದಲ್ಲಿ ಹೇಗ್ ನಡೆಸ್ಬೇಕು? ವಯಸ್ಸಾದ ತಂದೆ ತಾಯಿಗಳನ್ನ ನಾವು ಹೇಗ್ ನೋಡ್ಕೊಳ್ಬೇಕು? ದಟ್ ಈಸ್ ದ ಪ್ರಾಬ್ಲಮ್. ನಮ್ಗೆ ಇಷ್ಟು 10,000ದಲ್ಲಿ ಏನಾಗತ್ತೆ? ಈಗಿನ ಕಾಲದಲ್ಲಿ ಏನ್ ನಡೀತದೆ? ಅದು ಕೂಡ ನಾವು ಪಂಚಾಯತ್ ಕೂಡ ನಮ್ಮನ್ನ ಕೆಲಸ ಮಾಡಿಸ್ಕೋತಾರೆ. ನಾವು ಈ ಹಾಜರಾತಿಯನ್ನ ಕೊಡ್ತೀವಿ ಅಂದ್ರೆ ಸರ್ಕಾರಿ ನೌಕರರು ಹೇಗೆ ಈ ಹಾಜರಾತಿಯನ್ನ ಕೊಡ್ತಾರಲ್ಲ, ಅದೇ ರೀತಿ ನಾವು ಈ ಹಾಜರಾತಿಯನ್ನ ಕೊಡ್ತೇವೆ ಬೆಳಗ್ಗೆ ಮತ್ತು ಸಂಜೆ. ಆದ್ರೂ ಕೂಡ ನಮಗೆ ಸರ್ಕಾರಿ ನೌಕರರ ಸೌಲಭ್ಯಗಳನ್ನ ಕೊಟ್ಟಿರೋದಿಲ್ಲ. ESI ಆಗ್ಲಿ, PF ಆಗ್ಲಿ ಏನು ಇರೋದಿಲ್ಲ. ಆದ್ರೆ ಬರೀ 10,000 ಅಷ್ಟೇ ಆಗಿರುತ್ತೆ. ಈಗ ಅದು ಮೊನ್ನೆ ನಾವು ಲಾಸ್ಟ್ ಏಪ್ರಿಲ್ ಅಲ್ಲಿ ಸತತವಾಗಿ 10 ದಿನ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇ DC ಆಫೀಸ್ ಮುಂದೆ ಕೂತಿದ್ರಿಂದ 1,000 ರೂಪಾಯಿ ಜಾಸ್ತಿ ಆಗಿರುತ್ತೆ. ನಮ್ಮ ಮೇಲೆ ಮಾನವೀಯತೆಯನ್ನೇ ತೋರಿಸ್ತಾ ಇಲ್ಲ ಈ ಸರ್ಕಾರ. ನಾವು ಎಲ್ಲಾ ಜಿಲ್ಲೆಗಳಿಂದನೂ ಬಂದಿದ್ದೀವಿ ಸರ್, ಎಲ್ಲಾ ಜಿಲ್ಲೆಯಿಂದನೂ ಕಾರ್ಯಕರ್ತರು ಬಂದಿದ್ದೇವೆ. ದಯಮಾಡಿ ಇದನ್ನೇ ನೀವು ಸರ್ಕಾರಕ್ಕೆ ಮುಟ್ಟಿಸ್ತೀರಾ ಅಂತ ಅನ್ಕೊಳ್ತೀನಿ. थँक्यू सर. सामाजिक सुरक्षा अंतर्गत आम्हाला दिल्या जाणाऱ्या सुविधा इतर विभागातील मानधन कार्यकर्त्यांना दिल्या जात नाहीत अशी तक्रारही यावेळी करण्यात आली. कृष्णा कांबळे, KMM मराठी, बेळगाव.